ಈಗ ಶ್ರಮನ್ ನೋಡ್ತಾ ಇದೀವಿ ನಾವು ಆ ರೋಪ್ಗಳನ್ನು ಕಟ್ತಾ ಇರುವಂಥ ಪ್ರೋಸೆಸ್ ಇರ್ಬೋದು, ಇದೆಲ್ಲೂ ಕೂಡ ಭಾಳ ಅದ್ಭುತವಾದಂಥ ದೃಶ್ಯ. ಸೊ ನೋಡ್ತಾ ಇದ್ದೀವಿ ಈಗ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಆ ಹ್ಯಾಚ್ ಏನಿದೆ ಅದನ್ನು ಓಪನ್ ಮಾಡುವಂಥ ಪ್ರಯತ್ನ ಇದೆಲ್ಲೂ ಕೂಡ ಗಮನಿಸ್ತಾ ಇದೆ. ಸೊ ಇನ್ನು ಸ್ಪೇಸ್ ಎಕ್ಸ್ನ ರಿಕವರಿ ಟೀಮ್ ಅಲ್ಲಿ ಆಗಮಿಸಿದೆ. ಒಂದು ದೊಡ್ಡ ಹಡಗೆ ನೀವು ನೋಡ್ತಾ ಇದ್ದೀರಾ. ಸೊ ಏನೇನು ಬೇಕು ವ್ಯವಸ್ಥೆ, ಈ ಅವ್ರನ್ನ ಶಿಫ್ಟ್ ಮಾಡುವಂಥ ಪ್ರೋಸೆಸ್, ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಅಲ್ಲಿರುತ್ತೆ. ಸ್ಪೇಸ್ ಎಕ್ಸ್ ಎಲಾನ್ ಮಸ್ಕ್ ಅವರ ಈ ಒಂದು ಟೆಕ್ನಾಲಜಿ ವಿಚಾರದಲ್ಲಿ ಅವರು ಮುಂದುವರೆದಿರುವಂಥ ರೀತಿ, ಅವರ ಬಳಿ ಇರುವಂಥ ಎಕ್ವಿಪ್ಮೆಂಟ್ಗಳು, ಸ್ಪೇಸ್ ಕ್ರಾಫ್ಟ್ಗಳು, ಜೊತೆಗೆ ರೆಸ್ಕ್ಯೂ ಅಂತ ಬಂದಾಗ ಬರೀ ಸ್ಪೇಸ್ ಶಟಲ್ಗಳನ್ನು ಮೇಲೆ ಕಳಿಸೋದು ಮಾತ್ರ ಅಲ್ಲ, ಏನಾದರೂ ಎಮರ್ಜೆನ್ಸಿ ಅಂತ ಬಂದಾಗ ಹೇಗೆ ಅದನ್ನು ಹ್ಯಾಂಡಲ್ ಮಾಡಬೇಕು ಅದರ ಬಗ್ಗೆ ಕೂಡ ಭಾಳ ಅಪ್ಡೇಟೆಡ್ ಆಗಿದ್ದಾರೆ. ಸೊ ಅದನ್ನು ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈಗ ಒಬ್ಬರು ಕೋಸ್ಟ್ ಗಾರ್ಡ್ನ ಸಿಬ್ಬಂದಿ ಆ ಕ್ಯಾಪ್ಸೂಲ್ನ ಮೇಲೆ ಹತ್ತಿ ಈಗ ರೋಪ್ಗಳನ್ನು ಕಟ್ತಾ ಇದ್ದಾರೆ. ಸೊ ಅದಾದಮೇಲೆ ಈಗ ಒಳಗೆ 4 ಜನ ಕೂಡ ಇದ್ದಾರೆ. ನೀವೀಗ ನೋಡ್ತಾ ಇದ್ರಿ ಏನಾಗ್ತಿದೆ ಅದು ಅಂತ ಅನಿಸ್ಬೋದು ಈಗ ಟಿ ವಿ ಟ್ಯೂನ್ ಮಾಡಿದಾಗ. ನೀವೀಗ ನೋಡ್ತಾ ಇರುವಂಥ ಒಂದು ಬುಗುರಿ ರೀತಿಯಾಗಿ ಅನ್ನಲ್ಲಿ ನೀವು ನೋಡ್ತಾ ಇದ್ದೀರ ಅಲ್ಲಿ. ಸೊ ಅದು ಈಗ ಸದ್ಯಕ್ಕೆ ಈ ಕ್ಯಾಪ್ಸೂಲ್ ಬಂದು ಲ್ಯಾಂಡ್ ಆಗಿರೋದು. ಸೊ ಅದಾದ ನಂತರ ಇದೀಗ ಅದರ ಪಕ್ಕದಲ್ಲಿರೋದು ಬೋಟ್, ಕೋಸ್ಟ್ ಗಾರ್ಡ್ ಸಿಬ್ಬಂದಿ. ಸೊ ಅವರೀಗ ಬಂದು ಈಗ ಅದನ್ನು ಓಪನ್ ಮಾಡುವಂಥ ಒಂದು ಪ್ರೋಸೆಸ್ ಏನಿದೆ ಅದನ್ನೆಲ್ಲವನ್ನು ಕೂಡ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಈ ರಿಕವರಿ ಟೀಮ್ನ ಈ ಹಡಗೇನಿದೆ ಅದು ಕೂಡ ನೀವು ಬಂದಿರೋದು ನೀವು ನೋಡ್ಬೋದು. ಸೊ ಎಷ್ಟು ಮಟ್ಟಿಗಿದೆ ಅಂತಂದರೆ ಅಲ್ಲೇ ಬೇಕಾದರೆ ಬಂದು ಲ್ಯಾಂಡ್ ಆಗುವಂಥ ಈ ಹೆಲಿಕಾಪ್ಟರ್ ಏನಾದರೂ ಲ್ಯಾಂಡ್ ಆಗೋ ರೀತಿ ಹೆಲಿಪ್ಯಾಡ್ ರೀತಿಯಾಗಿ ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಅಲ್ಲಿಂದ ಮತ್ತೆ ಕರ್ಕೊಂಡು ಹೋಗುವಂಥ ಪ್ರೋಸೆಸ್ ಏನಾದರೂ ಬೇಕಾದಂಥ ಸಂದರ್ಭ. ಸಂಜೆ ಅವರೇ ನಾವೀಗ ನೋಡ್ತಾ ಇದ್ದೀವಿ ಈಗ ರಿಕವರಿ ಟೀಮ್ನ ಏನು ಶಿಪ್ ಏನಿದೆ, ಸೊ ಅದರಲ್ಲಿ ಒಂದು ಇದು ಲ್ಯಾಂಡ್ ಆಗೋ ರೀತಿಯಾಗಿ ಕೂಡ ಹೆಲಿಪ್ಯಾಡ್ ರೀತಿಯಾಗಿ ಕೂಡ ಕಂಡು ಬರ್ತಾ ಇದೆ ಅಲ್ಲಿ. ಸೊ ಯಾಕೆ, ಏನು, ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ನಿಮಗೆ, ಹೇಗೆ ಅಂತ? ಅದು ನೋಡೋದಿಕ್ಕೆ ಸ್ಪೇಸ್ ಎಕ್ಸ್ ಅವರ ಫಸ್ಟ್ ಸ್ಟೇಜ್ ಲ್ಯಾಂಡ್ ಆಗುವಂತಹ ಪ್ಲಾಟ್ಫಾರ್ಮ್ ಇದ್ದಾಗಿದೆ ಅದು. ಹಾಗಾಗಿ ನನಗೆ ಅದು ಹೆಲಿಪ್ಯಾಡ್ ತರ ಕಾಣಿಸ್ತಿಲ್ಲ. ಬಟ್ ಆದ್ರೆ ಅವರು ಹೇಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ. ಬಟ್ ಅದು ಹೆಲಿಪ್ಯಾಡ್ ಅಲ್ವಾ ಅದು? ಗೊತ್ತಿಲ್ಲ, ನಾನೊಬ್ಬ ಸಾಮಾನ್ಯ ಮನುಷ್ಯನ ರೀತಿ ಯೋಚನೆ ಮಾಡಿ ಕೇಳ್ತಾ ಇದ್ದೀನಿ. ಯು ಆರ್ ಸ್ಪೆಷಲೈಸ್ಡ್ ಅದರಲ್ಲಿ. ಸೊ ನಮಗೆ ಆ ಥರ ಅನಿಸ್ತಾ ಇದೆ. ಬಟ್ ನೀವು ಉತ್ತರ ಕೊಡ್ಬೋದು ಅಂತ ನಾನು ಕೇಳಿದೆ ನಿಮ್ಮನ್ನ. ಇಲ್ಲ, ನಂಗೂ ಸಂಪೂರ್ಣವಾಗಿ ತಿಳಿದಿಲ್ಲ. ಅವರ ಒಂದು ಪ್ರೈವೇಟ್ ಕಂಪನಿಗಳ ಒಂದು ನಿಯಮ ಒಂಥರ ವಿಪರೀತ, ಅಂದ್ರೆ ಪರ್ಟಿಕ್ಯುಲರ್ ಆಗಿರುತ್ತೆ. ಹಾಗಾಗಿ ಹೇಳೋದಕ್ಕೆ ಬರೋದಿಲ್ಲ. ಆದ್ರೆ ಅದು ಹೆಲಿಪ್ಯಾಡ್ ತರ ಇಲ್ಲ. ಅವರ ಫಸ್ಟ್ ಸ್ಟೇಜ್ ಇದೆಯಲ್ಲ ಫಾಲ್ಕನ್ 9, ಅದು ಲ್ಯಾಂಡ್ ಆಗೋ ತರ ಒಂದು ಪ್ಲಾಟ್ಫಾರ್ಮ್ ಇದ್ದಾಗಿದೆ. ಇಲ್ಲಿ ರೋಪ್ಗಳನ್ನ ಕಟ್ತಾ ಇರುವಂಥದ್ದನ್ನ ನೋಡ್ತಾ ಇದ್ದೀವಿ ಸಂಜಯ್ ಅವರೇ. ಅಂದ್ರೆ ಅವ್ರನ್ನ ರೆಸ್ಕ್ಯೂ ಮಾಡುವಂಥದ್ದು ಇಲ್ಲೇ ಆಗತ್ತಾ, ಅಥವಾ ಅವ್ರನ್ನ ಮತ್ತೆ ಆ ಕ್ಯಾಪ್ಸೂಲನ್ನು ತೆಗೆದುಕೊಂಡು ಬೇರೆ ಏನಾದರೂ ಬೇರೆ ಕಡೆ ಹೋಗುವಂಥ ಸಾಧ್ಯತೆಗಳಿದೆಯಾ? ಬೇರೆ ಕಡೆ ಹೋಗಿ ಅವ್ರನ್ನ ರೆಸ್ಕ್ಯೂ ಮಾಡುವಂಥದ್ದು, ಅಲ್ಲಿಂದ ಹೊರಗಡೆ ಕರ್ಕೊಂಡ್ಬರುವಂಥ ಕೆಲಸಗಳಾಗತ್ತಾ? ಯಾವ ರೀತಿಯಾಗಿ ಆಗುತ್ತದೆಲ್ಲ ಅಂತ? ಮೋಸ್ಟ್ಲಿ ಅವರು ಕ್ಯಾಪ್ಸೂಲ್ನ ಟಗ್ ಮಾಡಿ ಬೋಟ್ ಅಲ್ಲಿ ಅವ್ರನ್ನ ರಿಸೀವ್ ಮಾಡ್ಕೋತಾರೆ ಅಂತ ಅನ್ಸುತ್ತೆ. ಇಲ್ಲೇ ರಿಸೀವ್ ಮಾಡ್ಕೋಬಹುದು ಹಾಗಾದ್ರೆ? ಹೌದು, ಯಾಕಂದ್ರೆ ಅವರಿಗೆ ಸ್ವಂತವಾಗಿ ಶಕ್ತಿ ಇರೋದಿಲ್ಲ. ಹಾಗಾದ್ರೆ ಇಲ್ಲಿ ಒಂದು ವೈದ್ಯರ ತಂಡ, ಇದ್ರ ಜೊತೆಗೆ ವಿಜ್ಞಾನಿಗಳ ತಂಡ ಎಲ್ಲವೂ ಕೂಡ ಇರ್ತಾರೆ ಅಂತ ಅನ್ಸುತ್ತೆ. ಇವಾಗ ಸದ್ಯಕ್ಕೆ ಅಲ್ಲಿ ರೆಸ್ಕ್ಯೂ ಟೀಮ್ ಏನಿದೆ ಆ ಟೀಮ್ನಲ್ಲಿ ಪ್ರತಿಯೊಬ್ಬರು ಕೂಡ ಇರ್ತಾರೆ ಅಂತ ಅನ್ಸುತ್ತೆ. ಎಸ್, ಗಮನಿಸ್ತಾ ಇದ್ವಿ ರೆಸ್ಕ್ಯೂ ಮಾಡುವಂತಹ ಒಂದು ಕೆಲಸಗಳಾಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ವಿ. ಅಲ್ಲಿ ಸ್ಪೇಸ್ ಎಕ್ಸ್ನ ಒಂದು ರೆಸ್ಕ್ಯೂ ಟೀಮ್ ಕೂಡ ಇಲ್ಲಿಗೆ ಈಗಾಗಲೇ ಆಗಮಿಸಿರುವಂಥದ್ದು ಗಮನಿಸ್ತಾ ಇದ್ವಿ. ಆ ಬೋಟ್ನ ಮುಖಾಂತರ ಬಂದು ಆ ಕ್ಯಾಪ್ಸೂಲನ್ನು ಪರೀಕ್ಷೆ ಮಾಡ್ತಾ ಇರುವಂಥದ್ದು, ವ್ಯವಸ್ಥೆ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ಅಲ್ಲಿ ನೋಡ್ತಾ ಇದ್ದಾರೆ. ಇದ್ರ ಜೊತೆಗೆ ಅವ್ರನ್ನ ರೆಸ್ಕ್ಯೂ ಮಾಡುವಂಥ ಕೆಲಸಗಳಾಗ್ತಾ ಇರುವಂಥದ್ದು. ಅಂದರೆ ಒಂದು ಇಡೀ ಟೀಮ್ ಅಲ್ಲಿ ಬಂದಿರುತ್ತೆ. ಒಂದು ವೈದ್ಯಕೀಯ ತಂಡ ಇರ್ಬೋದು, ವಿಜ್ಞಾನಿಗಳ ತಂಡ ಇರ್ಬೋದು, ಇದ್ರ ಜೊತೆಗೆ ನೇವಿ ಕೂಡ ಈಗಾಗಲೇ ಅಲ್ಲಿಗೆ ಆಗಮಿಸಿರುವಂಥದ್ದು. ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಒಂದು ವಿಭಾಗದ ಕೆಲಸಗಳೇನಿರುತ್ತೆ ಅದೆಲ್ಲವನ್ನು ಕೂಡ ಮಾಡ್ತಾ ಹೋಗ್ತಾರೆ. ಅಲ್ಲಿ ಕ್ಯಾಪ್ಸೂಲನ್ನು ಒಂದು ಹಡಗಿನ ಹತ್ತಿರಕ್ಕೆ ಕರ್ಕೊಂಡು ಬರ್ತಾ ಇರುವಂಥದ್ದನ್ನು ಗಮನಿಸ್ಬೋದಾಗುತ್ತೆ. ಹತ್ತಿರಕ್ಕೆ ಕರ್ಕೊಂಡು ಬಂದು ಅವ್ರನ್ನ ರೆಸ್ಕ್ಯೂ ಮಾಡುವಂತಹ ಒಂದು ಕೆಲಸಗಳು ಕೂಡ ಆಗುತ್ತೆ. ಬಟ್ ಅವರು ಇಲ್ಲಿಗೆ ಅಂದರೆ 9 ತಿಂಗಳ ಕಾಲ ಸ್ಪೇಸ್ನಲ್ಲಿ ಇದ್ದಂಥವರು ಈಗ ಭೂಮಿಗೆ ಯಾವ ರೀತಿಯಾಗಿ ಹೊಂದ್ಕೊಳ್ತಾರೆ ಅನ್ನೋ ಒಂದು ಚಾಲೆಂಜಸ್ ಕೂಡ ಇರುವಂಥದ್ದು. ಆ ಕಾರಣದಿಂದಾಗಿ ಅವ್ರಿಗೆ ಒಂದು ಸಂಪೂರ್ಣವಾದಂಥ ವ್ಯವಸ್ಥೆ ಇರುತ್ತೆ. ಈಗಾಗಲೇ ಹೇಳ್ತಾ ಇರೋ ಸೂಟ್ ಹಾಕ್ಕೊಂಡಿರ್ತಾರೆ, ಒಂದು ಸ್ಪೇಸ್ ಸೂಟ್ ಏನಿರುತ್ತೆ ಅದನ್ನು ಹಾಕ್ಕೊಂಡಿರ್ತಾರೆ ಅಂತ. ಅಂದರೆ ಆ ಸ್ಪೇಸ್ ಸೂಟ್ ಅಂತಂದರೆ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಇರ್ತದೆ. ಒಂದು ಆಕ್ಸಿಜನ್ ವ್ಯವಸ್ಥೆ ಇರುತ್ತೆ. ಏಕದಮ್ ಅವರು ಬಂದು ಈ ಒಂದು ಆಕ್ಸಿಜನನ್ನು ಸ್ವೀಕಾರ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ, ಇಲ್ಲಿ ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಆ ಕಾರಣದಿಂದಾಗಿ ಅವರು ಸ್ಪೇಸ್ನಲ್ಲಿ ಯಾವ ರೀತಿ ಆಗಿದ್ರು ಸದ್ಯಕ್ಕೆ ಈಗಲೂ ಕೂಡ ಅದೇ ರೀತಿ ಆಗಿದ್ದಾರೆ. ಹಾಗೆ ಅವ್ರನ್ನ ರೆಸ್ಕ್ಯೂ ಮಾಡುವಂಥ ಕೆಲಸ ಆಗುತ್ತೆ.
ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಅವ್ರನ್ನ ರೆಸ್ಕ್ಯೂ ಮಾಡುವಂಥ ಕೆಲಸ ಆಗುತ್ತೆ. ಅದೆಲ್ಲವೂ ಕೂಡ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಸ್ಪೇಸ್ ಎಕ್ಸ್ನ ಒಂದು ರೆಸ್ಕ್ಯೂ ಟೀಮ್ ಅಲ್ಲಿ ಬಂದಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಅವರು ಅಲ್ಲಿ ರೆಸ್ಕ್ಯೂ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀವಿ. ಆ ಒಂದು ಕ್ಯಾಪ್ಸೂಲ್ ಏನಿದೆ ಅದಕ್ಕೆ ಹಗ್ಗಗಳನ್ನು ಕಟ್ತಾ ಇದ್ದಾರೆ. ಅಲ್ಲಿಂದ ಅವ್ರನ್ನ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗುವಂಥ ಸಾಧ್ಯತೆ ಇರುವಂಥದ್ದು. ಅಲ್ಲಿ ಹಗ್ಗಗಳನ್ನು ಕಟ್ತಾ ಇರುವಂಥದ್ದನ್ನು ನೋಡಿದ್ರೆ ಅವ್ರನ್ನ ಅಲ್ಲೇ ರೆಸ್ಕ್ಯೂ ಮಾಡ್ತಾರಾ ಅಥವಾ ಬೇರೆ ಏನಾದರೂ ಜಾಗಕ್ಕೆ ಕರ್ಕೊಂಡು ಹೋಗ್ತಾರಾ ಅನ್ನೋದನ್ನು ಕೂಡ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಯಾಕೆಂದರೆ ಇದು ಒಂದು ಪ್ರೈವೇಟ್ ಮಿಷನ್ ಆಗಿರುವಂಥದ್ದು. ಸ್ಪೇಸ್ ಎಕ್ಸ್ ಅನ್ನುವಂಥದ್ದು ಪ್ರೈವೇಟ್ ಮಿಷನ್ ಆಗಿರುವಂಥ ಕಾರಣದಿಂದಾಗಿ ನಾಸಾ ಜೊತೆಗೆ ಸ್ಪೇಸ್ ಎಕ್ಸ್ ಅವರು ಕೂಡ ಕೈ ಜೋಡಿಸಿದ್ದಾರೆ. ಯಾಕಂದರೆ ಅವರ ಒಂದು ತಂತ್ರಜ್ಞಾನ ಕೂಡ ಸಾಕಷ್ಟು ಮುಂದುವರೆದಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಒಂದಷ್ಟು ವಿಚಾರಗಳು ವಿಜ್ಞಾನಿಗಳಿಗೂ ಕೂಡ ಗೊತ್ತಿರೋದಿಲ್ಲ. ಯಾಕಂದರೆ ತಂತ್ರಜ್ಞಾನದಲ್ಲಿ ಬಹಳ ಮುಂದುವರೆದಿದ್ದಾರೆ ಅವರು. ಅವರ ಒಂದು ಸ್ಟೆಪ್ಗಳು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಕೂಡ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಇನ್ನು ಸಂಜೆ ಅವರು ಕೂಡ ಹೇಳ್ತಾ ಇದ್ರು, ಸ್ಪೇಸ್ ಎಕ್ಸ್ ಅನ್ನೋದು ಒಂದು ಪ್ರೈವೇಟ್ ಕಂಪ್ನಿ ಆಗಿರೋದ್ರಿಂದಾಗಿ ಅವರು ಯಾವ ರೀತಿಯಾಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಅನ್ನೋದನ್ನು ಸ್ವಲ್ಪ ಹೇಳೋದಕ್ಕಾಗಲ್ಲ. ಯಾಕಂದರೆ ಈಗಿರುವಂತಹ ಒಂದು ವ್ಯವಸ್ಥೆಗಳಿರ್ತವೆ, ಅದನ್ನು ಬಿಟ್ಟು ಅದನ್ನು ಮೀರಿ ಸ್ಪೇಸ್ ಎಕ್ಸ್ ಅನ್ನುವಂಥದ್ದು ಈಗಾಗಲೇ ತಂತ್ರಜ್ಞಾನವಾಗಿ ಸಾಕಷ್ಟು ಮುಂದುವರೆದಿರುವಂಥದ್ದು. ಆ ಕಾರಣದಿಂದಾಗಿ ಇವ್ರನ್ನ ರೆಸ್ಕ್ಯೂ ಮಾಡುವಂತಹ ಕೆಲಸಗಳು ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವು ಸದ್ಯಕ್ಕೆ ಗಮನಿಸ್ತಾ ಇದ್ದೀವಿ. ಹಡಗಿನ ಬಳಿಗೆ ಒಂದು ಕ್ಯಾಪ್ಸುಲ್ ಹೋಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇರುವಂಥದ್ದು. ಹಡಗಿನ ಬಳಿಗೆ ಹೋಗ್ತಾ ಇದ್ದ ಕ್ಯಾಪ್ಸುಲ್ ಹಗ್ಗದ ಮುಖಾಂತರ ಅದನ್ನು ಎಳ್ಕೊಳ್ತಾ ಇರುವಂಥದ್ದು ಹಡಗಿನ ಬಳಿಗೆ ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಆ ಒಂದು ರೆಸ್ಕ್ಯೂ ಕೆಲಸ ಆಗ್ತಾ ಇದೆ ಅನ್ನೋದನ್ನು. ಎಸ್ ಶಮಂತ, ಆಗಲೇ ನಾನು ಇವ್ರನ್ನ ಕೇಳ್ತಾ ಇದ್ದೆ, ಯಾರೋ ನಮ್ಮ ಸಂಜೆ ಅವ್ರನ್ನೂ ಕೂಡ ಕೇಳ್ತಾ ಇದೆ. ಇದು ಸಂಬಂಧಪಟ್ಟ ಹಾಗೆ ಏನು ಆ ಹೆಲಿಪ್ಯಾಡ್ ರೀತಿಯಾಗಿದೆ ಅದನ್ನು ಈ ಫಾಲ್ಕನ್ 9 ಏನಿದೆ ಅದನ್ನು ರೊಟೀನ್ಲಿ ಲ್ಯಾಂಡ್ ಮಾಡೋದಕ್ಕೆ ಬಳಸುವಂಥ ಒಂದು ಇದದು. ಸೊ ಸ್ಪೇಸ್ ಎಕ್ಸ್ನ ಹಲವಾರು ರಿಕವರಿ ಶಿಪ್ಗಳಿದೆ. ಸೊ ಭಾಳ ಮುಖ್ಯವಾಗಿ ಬಾಬ್ ಅನ್ನೋ ಒಂದು ಸ್ಪೇಸ್ ರಿಕವರಿ ಶಿಪ್ ಇದೆ. ಸೊ ಹಾಗೆಯೇ ಡಾಗ್ ಅನ್ನೋದು ಮತ್ತೊಂದು ಫ್ಲೋರಿಡಾದಲ್ಲೇ ಫಾಲ್ಕನ್ 9ಗೋಸ್ಕರ ಇರೋದು. ಸೊ ಹಾಗೆಯೇ ಶಾನೋನ್ ಅನ್ನೋ ರೀತಿಯಾದಂಥ ಒಂದು ಹಡಗಿದೆ. ಹಲವಾರು ಇಂಥ ಒಂದಷ್ಟು ಶಿಪ್ಗಳನ್ನು ಡೆವಲಪ್ ಮಾಡಿದ್ದಾರೆ ಸ್ಪೇಸ್ ಎಕ್ಸ್ನವರು. ಇನ್ನೊಂದು ಮೆಗಾನ್ ಅಂತ, ಅದು ಕೂಡ ಕ್ಯಾಪ್ಸೂಲ್ ರಿಕವರಿ ವೆಸಲ್ ನೇಮ್ಡ್ ಇನ್ ಹಾನರ್ ಆಫ್ ನಾಸಾ ಆಸ್ಟ್ರೋನಾಟ್ ಮೆಗಾನ್ ಮೆಕಾರ್ಥರ್. ಸೊ ಅವರ ಹೆಸರಿಗೆ. ಸೊ ಒಬ್ಬರ ಸಾಧಕರೇನಿದ್ದಾರೆ ಗಗನಯಾತ್ರಿಗಳು, ಅವರ ಹೆಸರಿನಲ್ಲಿ ಬಾಬ್ ಅವರ ಹೆಸರಿನಲ್ಲಿ ಇರೋದು ಆಸ್ಟ್ರೋನಾಟ್ ಬಾಬ್ ಬೆಂಕನ್. ಸೊ ಅವರ ಹೆಸರಿನಲ್ಲಿ ಒಂದು ಹಡಗಿದೆ. ಮತ್ತೊಂದು ಹಡಗು ಡಾಗ್ ಅಂತ, ಅದನ್ನು ಡಾಗ್ ಹರ್ಲೆ ಅವರ ಒಂದು ನೆನಪಿಗೋಸ್ಕರ ಆ ಹೆಸರನ್ನು ಇಟ್ಟಿದ್ದಾರೆ. ಹಾಗೆಯೇ ಶಾನೋನ್ ಅನ್ನೋದು ಮತ್ತೊಂದು ರಿಕವರಿ ಶಿಪ್. ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಬೇರೆ ಬೇರೆ ರೀತಿಯಾದಂಥ ರಿಕವರಿ ಶಿಪ್ಗಳನ್ನು ರೆಡಿ ಮಾಡಿದ್ದಾರೆ. ಡ್ರ್ಯಾಗನ್ ರಿಕವರಿ ಫಾಸ್ಟ್ ಬೋಟ್ಸ್, ನಾವಾಗಲೇ ನಾವು ನೋಡಿದ್ದು ಬೋಟ್ಸ್ಗಳಿತ್ತಲ್ಲ, ಸೊ ಅದು ಡ್ರ್ಯಾಗನ್ ರಿಕವರಿ ಫಾಸ್ಟ್ ಬೋಟ್ಸ್. ಫ್ಲೀಟ್ ಆಫ್ ಸ್ಮಾಲ್ ಕ್ರಾಫ್ಟ್ ಪ್ರೊವೈಡ್ಸ್ ಫಾಸ್ಟ್ ರೆಸ್ಪಾನ್ಸ್. ಹಾಗೆಯೇ ರಿಕವರಿ ಸ್ಪ್ಲಾಶ್ ಡೌನ್ ಆದ ಕೂಡಲೇ ರಿಕವರಿ ಮಾಡೋದಕ್ಕೆ ಈ ಡ್ರ್ಯಾಗನ್ ರಿಕವರಿ ಫಾಸ್ಟ್ ಬೋಟ್ಸನ್ನು ಬಳಸಲಾಗುತ್ತೆ. ಅದು ಕೂಡ ಫ್ಲೋರಿಡಾದಲ್ಲೇ ಇರುತ್ತೆ. ಇದ್ರ ಜೊತೆನೇ ಇರುತ್ತೆ, ಈ ರಿಕವರಿ ಶಿಪ್ ಜೊತೆನೇ ಇರುತ್ತೆ ಅದು. ಹಾಗೆ ಕ್ಯಾಲಿಫೋರ್ನಿಯಾದಲ್ಲಿ ಬೇರೆ ಬೇರೆ ಡ್ಯುಯಲ್ ಪರ್ಪಸ್ ಸಪೋರ್ಟ್ ವೆಸಲ್ ಅನ್ನೋದು ಕೂಡ ಇರುತ್ತೆ, ರಿಕವರಿ ಹಾಗೆಯೇ ಡ್ರೋನ್ ಶಿಪ್ ಸಪೋರ್ಟ್. ಇದೆಲ್ಲವೂ ಕೂಡ ಈ ಸ್ಪೇಸ್ ಎಕ್ಸ್ನವರು ಡೆವಲಪ್ ಮಾಡಿರುವಂಥ ರಿಕವರಿ ಶಿಪ್ಗಳು. ಜೊತೆಗೆ ನಾವಾಗಲೇ ನೋಡಿದ್ದು ಈ ಫಾಸ್ಟ್ ರಿಕವರಿ ಬೋಟ್ಗಳು. ಕೂಡಲೇ ಈ ಸ್ಪ್ಲಾಶ್ ಡೌನ್ ಆದ ಕೂಡಲೇ ಅಲ್ಲಿ ವಿತಿನ್ ಸೆಕೆಂಡ್ಸ್ ರೀಚ್ ಆಗೋದಕ್ಕೆ ಅವಕಾಶ ಆಗುತ್ತೆ. ಸೊ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈಗ ಆ ಸ್ಪೇಸ್ ರಿಕವರಿ ಶಿಪ್ ಏನಿದೆ, ಸೊ ಅದಕ್ಕೆ ಈಗ ನಿಧಾನವಾಗಿ ಆ ಒಂದು ಕ್ಯಾಪ್ಸೂಲನ್ನು ಈಗ ಲಿಫ್ಟ್ ಮಾಡಿ ಅಲ್ಲಿಗೆ ತಂದು ಇರಿಸಲಾಗ್ತಾ ಇದೆ. ಭಾಳ ಅದ್ಭುತವಾದಂಥ ದೃಶ್ಯ. ಸ್ಪೇಸ್ ಎಕ್ಸ್ನ ರಿಕವರಿ ಶಿಪ್ಗೆ ಈಗ ಈ ಕ್ಯಾಪ್ಸೂಲ್ ಎಂದು ಬಂದು ಸ್ಪ್ಲಾಶ್ ಡೌನ್ ಆಯಿತು. ಸೊ ಅದನ್ನು ಈಗ ಆ ರೋಪ್ಗಳನ್ನೇನು ಕಟ್ಟಲಾಯಿತು ಶಮಂತ್, ಈಗ ನೋಡಿ ನಿಧಾನವಾಗಿ ಅದನ್ನು ತಂದು ಅದಕ್ಕೆ ಲ್ಯಾಂಡ್ ಮಾಡ್ತಿದ್ದಾರೆ. ಸೊ ಇಲ್ಲಿಂದ ಅಂದ್ರೆ ಆ ಪ್ರೋಸೆಸ್ ಹೇಗಿತ್ತು ಅನ್ನೋ ಬಗ್ಗೆ ಕುತೂಹಲ ಆಯ್ತು ನಮಗೆ. ಅಲ್ಲೇನಾದರೂ ಓಪನ್ ಮಾಡುವಂಥದ್ದಾಗುತ್ತಾ ಅಥವಾ ಇಲ್ಲಿ ಶಿಪ್ಪಿಗೆ ತರ್ತಾರಾ, ಇದೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಈಗ ನೇರವಾಗಿ ಸ್ಪೇಸ್ ಎಕ್ಸ್ನ ರಿಕವರಿ ಶಿಪ್ಗೆ ಆ ಒಂದು ಕ್ಯಾಪ್ಸೂಲನ್ನು ತಂದು ಈಗ ಸ್ಪೇಸ್ ಎಕ್ಸ್ನ ಕ್ರೂ ಡ್ರ್ಯಾಗನ್ ಅನ್ನು ತಂದು ಈಗ ಅಲ್ಲಿ ನಿಧಾನವಾಗಿ ಈಗ ಕ್ರೇನ್ನಿಂದ ಹೇಗೆ ಎತ್ತಿ ತಂದು ಇಡ್ತಾರೋ ಹಾಗೆ ಈಗ ತಂದು ಅಲ್ಲಿ ನಿಜಕ್ಕೂ ಕೂಡ ಕುತೂಹಲ ಅಂತ ಇತ್ತು. ಯಾಕೆಂದ್ರೆ ಈ ಒಂದು ಸ್ಪೇಸ್ ಎಕ್ಸ್ ಸಂಸ್ಥೆಯವರೇನಿದ್ದಾರೆ ಅವರು ಯಾವ ರೀತಿಯಾಗಿ ರೆಸ್ಕ್ಯೂ ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಇರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಪ್ರತಿ ಬಾರಿ ಗಗನಯಾತ್ರಿಗಳು ಬಂದಂತಹ ಸಂದರ್ಭದಲ್ಲಿ ಅವ್ರನ್ನ ರೆಸ್ಕ್ಯೂ ಮಾಡುವಂಥ ಪ್ರೊಸೀಜರ್ಗಳು ಬೇರೆ ಬೇರೆ ರೀತಿಯಾಗಿರ್ತಾ ಇರುತ್ತೋ. ಆದರೆ ಇವರ ಒಂದು ತಂತ್ರಜ್ಞಾನ ಬಹಳ ಮುಂದುವರೆದಿರುವಂಥ ಕಾರಣದಿಂದಾಗಿ ಸ್ಪೇಸ್ ಎಕ್ಸ್ ಅವರು ಯಾವ ರೀತಿಯಾಗಿ ಅವ್ರನ್ನ ರೆಸ್ಕ್ಯೂ ಮಾಡ್ತಾರೆ, ಯಾವ ರೀತಿಯಾಗಿ ರಿಸೀವ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಚಾಲೆಂಜಸ್ ಕೂಡ ಸ್ಪೇಸ್ ಎಕ್ಸ್ ಅವ್ರ ಮುಂದೆ ಇತ್ತು. ಅದನ್ನು ಯಶಸ್ವಿಯಾಗಿ ಮಾಡಿರುವಂಥದ್ದು ಸದ್ಯಕ್ಕೆಲ್ಲ ಏನೆಲ್ಲ ಆಗಿದೆ, ಸಂಪೂರ್ಣವಾಗಿ ಯಶಸ್ವಿಯಾಗಿ ಒಂದು ಲ್ಯಾಂಡಿಂಗ್ ಆಗಿದ್ದಾರೆ. ಅದೆಲ್ಲ ರೆಸ್ಕ್ಯೂ ಕಾರ್ಯಗಳು ಈಗಾಗಲೇ ಆರಂಭ ಆಗಿರುವಂಥದ್ದು. ಸದ್ಯಕ್ಕೆ ಹಡಗಿಗೆ ಅವ್ರನ್ನ ನೀವು ಹೇಳ್ದಾಗೇನೆ ಅಲ್ಲಿ ಹಡಗಿಗೆ ಕರ್ಕೊಂಡಿರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀವಿ.
ಜೊತೆಗೆ ಅವ್ರನ್ನ ಐಸೋಲೇಟ್ ಮಾಡಲಾಗುತ್ತೆ. ಸದ್ಯಕ್ಕೆ ಬಂದ ತಕ್ಷಣ ಒಂದು ಕ್ಯಾಪ್ಸೂಲ್ನಲ್ಲೇ ಏನಿದ್ದಾರೆ, ಈಗಲೂ ಕೂಡ ಕ್ಯಾಪ್ಸೂಲ್ನಲ್ಲೇ ಇದ್ದಾರೆ. ಒಂದು ವೈದ್ಯಕೀಯ ತಂಡ ಕೂಡ ಅಲ್ಲಿಗೆ ಭೇಟಿ ಕೊಡುತ್ತೆ. ಅವರ ಆರೋಗ್ಯ ತಪಾಸಣೆಯನ್ನು ಮಾಡಲಾಗುತ್ತೆ. ಅವರ ಆರೋಗ್ಯ ಸ್ಥಿತಿ ಈಗ ಸದ್ಯಕ್ಕೆ ಯಾವ ರೀತಿ ಆಗಿದೆ, ಅವರ ಹಾರ್ಟ್ ಬೀಟ್ ಇರ್ಬೋದು, ಅವರು ವೆದರ್ಗೆ ಹೊಂದ್ಕೊಳ್ಳುವಂಥದ್ದು ಇರ್ಬೋದು, ಉಸಿರಾಟದ ವ್ಯವಸ್ಥೆ ಯಾವ ರೀತಿ ಆಗಿದೆ, ಇದೆಲ್ಲವನ್ನು ಕೂಡ ಪರೀಕ್ಷೆ ಮಾಡಲಾಗುತ್ತೆ. ಹಲವು ದಿನಗಳ ಕಾಲ ಅವರು ಇನ್ನೂ ಕೂಡ ಐಸೋಲೇಟ್ ಆಗಿರಬೇಕಾಗತ್ತೆ. ಈಗ ಬಂದರು, ಭೂಮಿಗೆ ಬರ್ತಾ ಇದ್ದ ಹಾಗೆಯೇ ಅವರು ಏಕದಮ್ ಬಂದು ಸುದ್ದಿಗೋಷ್ಠಿ ನಡೆಸುವಂಥದ್ದು ಅಥವಾ ಮತ್ತಿನ್ನೊಂದು ಯಾವುದೂ ಕೂಡ ಆಗೋದಿಲ್ಲ. ಹಲವಾರು ದಿನಗಳ ಕಾಲ ಇನ್ನೂ ಕೂಡ ಅವರು ಐಸೋಲೇಟ್ ಆಗಿ ಇರಬೇಕಾಗತ್ತೆ. ಈ ವಾತಾವರಣಕ್ಕೆ ಹೊಂದ್ಕೊಳ್ಬೇಕು ಅಂತಂದರೆ ಅವ್ರನ್ನ ಐಸೋಲೇಟ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಅವ್ರನ್ನ ಹೊರಗಡೆ ಕರ್ಕೊಂಡು ಬರಬೇಕಾಗತ್ತೆ. ಆ ಕಾರಣದಿಂದಾಗಿ ಈಗಲೂ ಕೂಡ ಅವರು ಒಂದು ಸೂಟ್ನಲ್ಲಿರ್ತಾರೆ. ಆ ಸ್ಪೇಸ್ ಸೂಟ್ ಏನಿರುತ್ತೆ ಆ ಸೂಟ್ನಲ್ಲಿರ್ತಾರೆ, ಒಂದು ಜಾಕೆಟಲ್ಲಿ ಇರ್ತಾರೆ. ಅಲ್ಲಿ ಆಕ್ಸಿಜನ್ ವ್ಯವಸ್ಥೆ ಬೇರೆಯೇ ಇರುತ್ತೆ. ಸಾಮಾನ್ಯವಾಗಿ ಡೈರೆಕ್ಟ್ ಆಕ್ಸಿಜನ್ ಏನಿರುತ್ತೆ ಆ ಒಂದು ವ್ಯವಸ್ಥೆ ಇರುತ್ತೆ. ಜೊತೆಗೆ ಬೇರೆ ಬೇರೆ ರೀತಿಯಾಗಿ ಆ ಸೂಟ್ನಲ್ಲೇ ಸಾಕಷ್ಟು ವ್ಯವಸ್ಥೆಗಳಿರ್ತವೆ. ಅವ್ರನ್ನ ಆರೋಗ್ಯ ತಪಾಸಣೆ ಮಾಡಿ ಹಲವಾರು ದಿನಗಳ ಕಾಲ ಐಸೋಲೇಟ್ ಮಾಡಿ ಅವ್ರನ್ನ ನಂತರ ಸ್ಟೆಪ್ ಬೈ ಸ್ಟೆಪ್ ಅವ್ರನ್ನ ಹೊರಗಡೆ ಕರ್ಕೊಂಡು ಬರಲಾಗುತ್ತೆ. ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇರುತ್ತೆ. ಆ ಕಾರಣದಿಂದಾಗಿ ಇಲ್ಲಿ ಗಮನಿಸ್ತಾ ಇದ್ದೀವಿ, ಕ್ಯಾಪ್ಸೂಲನ್ನು ತೆಗೆದುಕೊಂಡು ಬರ್ತಾ ಇರುವಂಥದ್ದು 4 ಜನ ಗಗನಯಾತ್ರಿಗಳು ಆ ಕ್ಯಾಪ್ಸೂಲಲ್ಲೇ ಇದ್ದಾರೆ. ಯಶಸ್ವಿಯಾಗಿ ಲ್ಯಾಂಡ್ ಆಗಿರುವಂತಹ ಒಂದು ಕ್ಯಾಪ್ಸೂಲ್ ಇಲ್ಲಿ ಗಮನಿಸ್ತಾ ಇದ್ದೀವಿ. ಅಮೆರಿಕಾದ ಫ್ಲೋರಿಡಾದ ಕರಾವಳಿ ಭಾಗದ ದೃಶ್ಯಾವಳಿಗಳನ್ನು ನಾವು ಸದ್ಯಕ್ಕೆ ಗಮನಿಸ್ತಾ ಇರುವಂಥದ್ದು. ಕ್ಯಾಪ್ಸೂಲ್ ಇಲ್ಲಿ ಲ್ಯಾಂಡ್ ಆಗಿರುವಂಥದ್ದು. ನಾಸಾದ ಕಾಮೆಂಟ್ರಿಯನ್ನು ನಾವು ಗಮನಿಸೋದಾದ್ರೆ ಅವರು ಕೂಡ ತಿಳಿಸ್ತಾ ಇರೋದು ಈಗ ಪೊಸಿಷನಿಂಗ್ ಆಗ್ತಾ ಇದೆ, ಆ ಒಂದು ಪ್ರಾಸೆಸ್ ಆಗ್ತಿದೆ ಅಂತ. ಅಂದರೆ ಇದುವರೆಗೆ ನಾಸಾ ಕೊಟ್ಟಿರುವಂಥ ಅಪ್ಡೇಟ್ ಪ್ರಕಾರ ಎಲ್ಲವೂ ಕೂಡ ಭಾಳ ಸಾಫ್ಟ್ ಆಗಿ ನಡೆದಿದೆ, ಸ್ಮೂತಾಗಿ ಆಗಿದೆ. ಏನು ಅಂದ್ಕೊಂಡಿದ್ರು ಅದಕ್ಕಿಂತ ನೀಟಾಗಿ ಆಗಿದೆ, ಏನು ರಿಸ್ಕ್ ಇಲ್ಲದೆ. ಈಗ ಆ ಕ್ಯಾಪ್ಸೂಲನ್ನು ಪೊಸಿಷನಿಂಗ್ ಮಾಡುವಂಥ ಕೆಲಸ ಆಗ್ತಾ ಇದೆ ಅನ್ನೋದನ್ನು ಈಗ ನಾಸಾದ ಎಕ್ಸ್ಪರ್ಟ್ಗಳು ಕೂಡ ಹೇಳ್ತಿದ್ದಾರೆ. ಸೊ ಜೊತೆಗೆ ಏನೇನೆಲ್ಲ ಡ್ಯಾಮೇಜ್ಗಳಾಗಿದೆ ಅಲ್ಲಿಂದ ಬರಬೇಕಾದ್ರೆ ಆ ಟೆಂಪ್ರೇಚರ್ ಏನಿರುತ್ತೆ, ಆ ಫ್ರಿಕ್ಷನ್, ಆ ಟೆಂಪ್ರೇಚರ್, ಸೊ ಅದಾದಮೇಲೆ ಎಲ್ಲವೂ ಕೂಡ ಸೇಫ್ ಆಗಿದೆಯಾ, ಮೇಲ್ಪದರ ಏನಿರುತ್ತೆ ಈ ಒಂದು ಕ್ಯಾಪ್ಸೂಲ್ನದು ಅದೆಲ್ಲವೂ ಕೂಡ ಕ್ಲಿಯರ್ ಆಗಿದೆಯಾ ಏನು ಅನ್ನೋದ್ರ ಬಗ್ಗೆ ಚೆಕ್ ಮಾಡಿದ್ದಾರೆ, ಎಕ್ಸಾಮಿನ್ ಮಾಡಿದ್ದಾರೆ. ಸೊ ಅದಾದಮೇಲೆ ಈಗ ಪೊಸಿಷನಿಂಗ್ ಕೆಲಸ ಆಗ್ತಾ ಇದೆ. ಆ ಒಂದು ಕ್ಯಾಪ್ಸ್ಯೂಲನ್ನು, ಕ್ರೂ ಡ್ರ್ಯಾಗನ್ 9ನ ಕ್ಯಾಪ್ಸ್ಯೂಲನ್ನು ಸೇಫ್ ಆಗಿ ಈಗ ಯಾವುದೇ ತೊಂದರೆ ಇಲ್ಲದ ಹಾಗೆ, ಯಾಕಂದರೆ ಅದು ಒಳಗೆ 4 ಅಮೂಲ್ಯವಾದಂಥ ಜೀವಗಳಿವೆ. ಸೊ ಅದಾದಮೇಲೆ ಏನೇನು ಪ್ರೊಸೀಜರ್ ಪ್ರಕಾರ ಯಾವುದೇ ಗಡಿಬಿಡಿ ಇಲ್ಲದೆ ಈಗ ನಿಧಾನವಾಗಿ ಪೊಸಿಷನಿಂಗ್ ಕೆಲಸ ಆಗ್ತಾ ಇದೆ. ಸೊ ನಾವೀಗ ನೋಡ್ತಾ ಇದ್ದೀವಿ ಕ್ರೂ ಡ್ರ್ಯಾಗನ್ 9. ಸೊ ಅದರ ಪೊಸಿಷನಿಂಗ್ ಕೆಲಸ ಈಗ ಸೇಫ್ ಆಗಿ ಸ್ಪ್ಲಾಶ್ ಡೌನ್ ಆಯಿತು. ಅದಾದಮೇಲೆ ಈಗ ರಿಕವರಿ ಶಿಪ್ ಏನಿದೆ, ಸೊ ಇದನ್ನು ಈಗ ರಿಕವರಿ ಶಿಪ್ಗೆ ಈಗ ಕ್ಯಾಪ್ಸ್ಯೂಲನ್ನು ತಂದು ಪೊಸಿಷನ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಸೊ ನಾವೀಗ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸ್ಪೇಸ್ ಎಕ್ಸ್ ಒಂದಷ್ಟು ಕಮರ್ಷಿಯಲ್ ಶಿಪ್ಗಳನ್ನು ನಿರಂತರವಾಗಿ ಈ ಒಂದು ಪ್ರದೇಶದಲ್ಲಿ ಮ್ಯಾನೇಜ್ ಮಾಡಿದೆ. ಅಟ್ಲಾಂಟಿಕ್ ಓಷನ್ ಹಾಗೆ ಪೆಸಿಫಿಕ್ ಓಷನ್, ಇನ್ನು ಗಲ್ಫ್ ಆಫ್ ಮೆಕ್ಸಿಕೋ ಎಲ್ಲ ಕಡೆ ಕೂಡ ಕಂಪ್ನಿ ರೊಟೀನ್ಲಿ ಇಲ್ಲಿ ಲ್ಯಾಂಡ್ ಮಾಡ್ತಾ ಇರ್ತಾರೆ. ಫಾಲ್ಕನ್ 9 ಅದರ ಒಂದು ಲ್ಯಾಂಡಿಂಗ್ ಆಗ್ತಾ ಇರುತ್ತೆ. ಸೊ ಡ್ರ್ಯಾಗನ್ ಕ್ಯಾಪ್ಸ್ಯೂಲ್ ಈಗ ನಿಧಾನವಾಗಿ ತಂದು ಅಲ್ಲಿ ಪೊಸಿಷನ್ ಮಾಡ್ತಿರೋದು. ಸೊ ಆಗಲೇ ಸಂಜಯ್ ಕೂಡ ಹೇಳ್ತಾ ಇದ್ರು, ಅದರ ಮೇಲ್ಪದರ ಎಷ್ಟು ಮಟ್ಟಿಗೆ ಕಲರ್ ಚೇಂಜ್ ಆಗಿದೆ ಅಂತಂದರೆ ಆ ಟೆಂಪರೇಚರನ್ನು ವಿತ್ಸ್ಟ್ಯಾಂಡ್ ಮಾಡಬೇಕಲ್ಲ, ಮೇಲಿಂದ ಬರಬೇಕಾದ್ರೆ, ಲ್ಯಾಂಡ್ ಆಗಬೇಕಾದ್ರೆ ಆ ವೇಗ ಹಾಗೇನೆ ಫ್ರಿಕ್ಷನ್ ಅಷ್ಟು ಗಟ್ಟಿಮುಟ್ಟಾಗಿ ಯಾವುದೇ ಟೆಂಪರೇಚರ್ಗೂ ಕೂಡ ಬಗ್ಗದ ಹಾಗೆ ಆ ಕ್ಯಾಪ್ಸೂಲನ್ನು ಡಿಸೈನ್ ಮಾಡಲಾಗಿರುತ್ತೆ. ಸೊ ನಾವೀಗ ನೋಡ್ತಾ ಇದ್ದೀವಿ ನಾಸಾದವರ ಒಂದು ಇನ್ಫಾರ್ಮೇಷನ್ ಪ್ರಕಾರ, ಈಗ ನಮಗೆ ಸಿಗ್ತಿರೋ ಪ್ರಕಾರ ಸೆಟಲ್ ಡೌನ್ ಆಗ್ತಾ ಇದೆ ಕ್ಯಾಪ್ಸೂಲ್. ಸೊ ಆ ಒಂದು ನಿರಂತರವಾದಂಥ ಕಮ್ಯುನಿಕೇಷನ್ ವೈರ್ಲೆಸ್ ಮೂಲಕ ಆಗ್ತಾ ಇದೆ. ನಾಸಾ ಕಚೇರಿ ಜೊತೆಗೆ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಸ್ಪೇಸ್ ಎಕ್ಸ್ನ ಸೆಂಟ್ರ್ ಏನಿದೆ ಅವ್ರ ಜೊತೆ ಕೂಡ ನಿರಂತರವಾಗಿ ಈ ಲ್ಯಾಂಡಿಂಗ್ ಮಾಡಬೇಕಾದ್ರೂ ಕೂಡ ತುಂಬ ಗಡಿಬಿಡಿ ಮಾಡೋ ಹಾಗಿಲ್ಲ, ನಿಧಾನವಾಗಿ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಅದನ್ನು ಈಗ ಮಾಡಲಾಗ್ತಾ ಇದೆ. ಸೊ ಫ್ಲೋರಿಡಾದ ಸಮುದ್ರಕ್ಕೆ ಈಗ ಕ್ರೂ 9 ಈಗ ತಲುಪಿರೋದು. ಡ್ರ್ಯಾಗನ್ 9 3:28ಕ್ಕೆ ಸಮುದ್ರದಲ್ಲಿ ಸ್ಪ್ಲಾಶ್ ಡೌನ್ ಆಯಿತು. ಅದಾದ ನಂತರ ಇದೀಗ ಕ್ಯಾಪ್ಸ್ಯೂಲನ್ನು ರಿಕವರಿ ಶಿಪ್ನಲ್ಲಿ ನಿಧಾನವಾಗಿ ಈಗ ಪೊಸಿಷನ್ ಮಾಡಲಾಗ್ತಾ ಇದೆ. ನೀವು ಆ ದೃಶ್ಯವನ್ನು ನೋಡ್ತಾ ಇದ್ರೆ ಇನ್ನೇನು ಕೆಲವು ಹೊತ್ತಿನಲ್ಲಿ ರಿಕವರಿ ಶಿಪ್ ಕೂಡ ಅಲ್ಲಿಂದ ಮೂವ್ ಆಗುತ್ತೆ, ಒಮ್ಮೆ ಪೊಸಿಷನ್ ಆಗಿ ಕಂಪ್ಲೀಟ್ ಆಗಿ ಲಾಕ್ ಆದಮೇಲೆ. ಸೊ ಆ ಒಂದು ಪ್ರೊಸೀಜರ್ನ ಈಗ ಕಮ್ಯುನಿಕೇಷನ್ ಜೊತೆಗೆ ಅಲ್ಲಿರುವಂಥವ್ರೆಲ್ಲರೂ ಕೂಡ ಭಾಳ ತಜ್ಞರು, ಇದ್ರ ಬಗ್ಗೆ ಸ್ಪೆಷಲೈಸ್ಡ್ ಆದಂಥವ್ರು. ಸೊ ಯಾವುದೇ ತೊಂದರೆ ಇಲ್ಲದ ಹಾಗೆ ಇದುವರೆಗೇನು ಸ್ಮೂತಾಗಿ ಪ್ರೋಸೆಸ್ ಆಗಿದೆ, ಸೊ ಹಾಗೆ ಈಗ ಮುಂದಿನ ಪ್ರೋಸೆಸ್ಗಳು ನಡೀತಾ ಇದೆ. ನೀವೀಗ ಅಮೇರಿಕಾದ ಫ್ಲೋರಿಡಾದ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಈಗ ಕ್ರೂ 9 ನೌಕೆ ಬಂದು ರಿಕವರಿ ಶಿಪ್ನಲ್ಲಿ ಪೊಸಿಷನ್ ಮಾಡಿರುವಂಥ ದೃಶ್ಯ ಇದು. ಸೊ ಬೆಳಗ್ಗೆಯಿಂದ ಆಗ್ತಿರುವಂಥ ಪ್ರತಿಯೊಂದು ಆಗು ಹೋಗುಗಳು ಕೂಡ ಭಾಳ ಅದ್ಭುತವಾಗಿದೆ. ಸೊ ನಾವೀಗ ದೃಶ್ಯವನ್ನು ನೋಡ್ತಾ ಇದ್ದೀವಿ. ರಿಕವರಿ ಶಿಪ್ಗೆ ಕ್ಯಾಪ್ಸ್ಯೂಲನ್ನು ಈಗ ಪೊಸಿಷನ್ ಮಾಡಿ ಈಗ ಅಲ್ಲಿ ಲಾಕ್ ಮಾಡಲಾಗ್ತಾ ಇದೆ.